ಈ ಈ ಕಾನ್ಸೆಪ್ಟು ಮನುಕುಲದ ಕಾನ್ಸೆಪ್ಟ್, ಮನುಕುಲಕ್ಕೆ ಸಂಬಂಧಪಟ್ಟಿದ್ದು. ಒಂದು ಒಂದು ವರ್ಗಕ್ಕಾಗಲಿ ಒಂದು ಕಾಲಕ್ಕಾಗಲಿ ಅಲ್ಲ, ಇದು ಮನುಕುಲಕ್ಕೆ, ಮನುಕುಲದ ದೊಡ್ಡ ಟ್ರ್ಯಾಜಿಡಿ ಅದು ನಾನು ಹೇಳ್ತಾ ಇದ್ದೀನಿ. ಹಾಗಾಗಿ ಸಿನಿಮಾದಲ್ಲಿ ತುಂಬ ವ್ಯಾಲ್ಯೂಯಬಲ್ ಪಾಯಿಂಟ್ ಇದೆ. ನಾವು ಕಳ್ಳ ಅಲ್ಲಿದ್ದಾನೆ ಅಂತ ನೋಡ್ತಾ ಇದ್ವಿ. ಇಲ್ಲ, ಕಳ್ಳ ಎಲ್ಲಿದ್ದಾನೆ, ನಮ್ಮ ತೊಡೆ ಮೇಲೆ ಕೂತ್ಕೊಂಡಿದ್ದಾನೆ, ಅದೇ ಕತೆ. ಅಲ್ಲೆಲ್ಲೋ ಕಳ್ಳ ಇದ್ದಾನೆ, ಪೊಲೀಸ್ ಕಂಪ್ಲೇಂಟ್ ಹುಡುಕ್ರಿ, ಕಳ್ಳ ತೊಡೆ ಮೇಲೆ ಕೂತ್ಕೊಂಡಿದ್ದಾನೆ, ಅದೇ ಕತೆ. ಈ ಸಿನಿಮಾ ಒಂದು ನನ್ನ ಜಾನರ್ ಅಲ್ಲ, ನಾನು ಯಾವಾಗಲೂ ಹೇಳ್ತೀನಿ, ನಂದು ಜಾನರ್ ಅಂದ ತಕ್ಷಣ ಎಸ್ ನಾರಾಯಣ್ ಅವರು ಪ್ರೇಮ ಕಥೆಗಳು ಮಾಡ್ತಾರೆ, ಎಮೋಷನಲ್ ಸೆಂಟಿಮೆಂಟ್ ಮಾಡ್ತಾರೆ, ಕಾಮಿಡಿ ಮಾಡ್ತಾರೆ, ಇವೆಲ್ಲ ಇದೆ. ಅದಲ್ಲ ಇದು. ಅದನ್ನ ಬಿಟ್ಟು ಇನ್ನೇನೋ ಒಂದು ಆ ಕಥೆಯ ಮೂಲ ಒಂದು ಕಥೆಯನ್ನು ರವಿ ಗುಂಟಿ ಮಡುಗೂರು ಮಾಡಿ, ಅದಾದ ನಂತರ ಕುಮಾರ್ ಅವರು ಅವರ ಸ್ನೇಹಿತರು, ಅದಾದ ಬಾಬು ಅವರಿಗೆ ಹೇಳಿದ್ರು ಈ ಥರ ಒಬ್ಬರು ಸಿನಿಮಾ ಮಾಡಬೇಕು ಅಂದಾಗ ಬಾಬು ಅವರು ನನ್ನ ಸಂಪರ್ಕ ಮಾಡಿದ್ರು. ಕೇಳಿದೆ ಅದನ್ನು. ಅವರು ಅದನ್ನು ಬರೆಯೋವಾಗಲೇ ಆದಿತ್ಯ ಅವ್ರನ್ನ ಮನಸ್ಸಲ್ಲಿ ಇಟ್ಕೊಂಡು ಬರೆದಿದ್ರು. ಹಾಗಾಗಿ ನಾಯಕ ನಟರನ್ನ ಮನಸ್ಸಲ್ಲಿ ಇಟ್ಕೊಂಡು ಸಿದ್ಧತೆ ಮಾಡಿಕೊಂಡು ಆಮೇಲೆ ನಿರ್ದೇಶಕನ್ನ ಅವರು ಚಿತ್ರಕ್ಕೆ ಗೊತ್ತು ಮಾಡಿಕೊಂಡ್ರು. ಹಾಗಾಗಿ ಆದಿತ್ಯ ಅವ್ರನ್ನ ಈ ಸಿನಿಮಾಗೆ ಆಯ್ಕೆ ಮಾಡಿದ್ದು ಯಾರಪ್ಪ ಅಂದರೆ ಪರಿಪೂರ್ಣ ನಿರ್ಮಾಪಕರು. ನೋಡಿ, ಅದೆಷ್ಟು ಕಥೆ ಮಾಡುವಾಗ ಒಬ್ಬರನ್ನ ಅನ್ಕೊಂಡ್ಬಿಟ್ರೆ, ನಾನು ಹಾಗೂ ಕೇಳಿದೆ, ಸರ್ ಬೇರೆ ಯಾರಾದ್ರೂ ಆಪ್ಷನ್ ಇದೆಯಾ, ಒಂದು ವೇಳೆ ಆದಿತ್ಯ ಅವರು ಡೇಟ್ ಇಲ್ಲ ಅಥವಾ ಇನ್ಯಾವುದೋ ಕಾರಣಕ್ಕೆ ನಿಮ್ಗೆ ಅವ್ರಿಗೆ ಹೊಂದಾಣಿಕೆ ಆಗಲಿಲ್ಲ, ಬೇರೆ ಯಾರು? ಇಲ್ಲ ಸರ್, ಬೇಡ ಸರ್, ಏನೇ ಚಿಕ್ಕಮ್ಮ ಯಾರು ಪರವಾಗಿಲ್ಲ ಸರ್, ಅವ್ರನ್ನ ಇಟ್ಕೊಂಡು ಮಾಡೋಣ ಸರ್. ಈ ಬೇರೆ ಕಮರ್ಷಿಯಲ್ ಎಲ್ಲ ಏನಾದ್ರು ವರ್ಕೌಟ್ ಆಗಿಲ್ಲ ಅಂದ್ರೆ ಏನ್ರಿ ಮಾಡೋದು? ಇಲ್ಲ ಸರ್, ಹೋಗಿ ಏನಾರು ರಿಕ್ವೆಸ್ಟ್ ಮಾಡಿ ನಮ್ಮ ರೇಟಿಗೆ ಕುದುರಿಸಿ ಮಾಡಿಸ್ತೀವಿ ಸರ್ ಅಂದರು. ಪಾಪ ಆದಿತ್ಯ ಅವರು ಮನೆಗೆ ಹೋಗ್ತಿದ್ದಾಗೆ ರೇಟಿಂಗ್ ಬಗ್ಗೆ ಎಲ್ಲ ಮಾತಾಡಿದ್ದವರು. ಸಿನಿಮಾ ಮಾಡ್ತೀನಿ ಅಂತ ಹೇಳಿದ್ದಾರೆ, ಕಥೆನೂ ಕೇಳಿಲ್ಲ ಅವರು. ಅಂದರೆ ಅಷ್ಟು ನನ್ನ ಮೇಲೆ ಗೌರವ ಇತ್ತು ಅವರಿಗೆ. ಆದಿ ಅವ್ರ ಬಗ್ಗೆ ತುಂಬ ಹೇಳಬೇಕು ನಾನು, ಯಾಕೆಂದರೆ ಪ್ರಬುದ್ಧವಾದ ಕಲಾವಿದ ಅವರು. ಅವರಿಗೆ ಸರಿಯಾದ ಒಂದು ಸಿನಿಮಾ, ಸರಿಯಾದ ಒಂದು ವೇದಿಕೆ, ಸರಿಯಾದ ಒಂದು ಅವಕಾಶಗಳು ಸಿಕ್ಕಿದಾಗ ಅವ್ರಿಗೂ ಕೂಡ ಚೆನ್ನಾಗಿ ಬೆಳೆಯೋದಕ್ಕೊಂದು ಅವಕಾಶ ಆಗ್ತದೆ. ನಮಗೂ ಕೂಡ ಈಗ ಅವಶ್ಯಕತೆ ಇದೆ. ನಮ್ಮಲ್ಲೀಗ ಸ್ಟಾರ್ ಕಲಾವಿದರ ಕೊರತೆ ಇದೆ. ಒಂದು ಸಿನಿಮಾ ಮಾಡಬೇಕು ಅಂದರೆ ತುಂಬ ಕಷ್ಟ. ಎಷ್ಟು ಕಷ್ಟ ಅಂದರೆ, ನಿರ್ಮಾಪಕ ಹಣ ಹೂಡಬೇಕು ಅಂದರೆ ಸ್ವಲ್ಪ ನೇಮ್ ಇರೋ ಹೀರೋ ಸಿನಿಮಾ ಇಟ್ಕೊಂಡು ಮಾಡಿದ್ರೆ ಮಾತ್ರ ಬದುಕ್ತಾರೆ. ಇಲ್ಲಾಂದರೆ ಬೇರೆ ಸಿನಿಮಾ ಮಾಡಿದ್ರೆ ಸಿನಿಮಾ ಮಾಡಿರ್ತಾರೆ ಅಷ್ಟೇ, ಆ ರಿಲೀಸ್ ಆಗೋ ಪರಿಸ್ಥಿತಿ ಇದೆಯಲ್ಲ, ಭಾಳ ಚೆಂದಾಗಿದೆ ಅದು. ಥಿಯೇಟ್ರ್ಗಳೇ ಇಲ್ಲ, ಮುಖ್ಯವಾಗಿ ಥಿಯೇಟ್ರ್ಗಳೆಲ್ಲ ಒಡೆದಾಕ್ತಾ ಇದ್ದಾರೆ. ಕಾರಣ ಗೊತ್ತಿರುತ್ತೆ ಎಲ್ರಿಗೂ, ಅಂದರೆ ಭಾಳ ಜನಕ್ಕೆ ಗೊತ್ತಿಲ್ಲ, ಗೊತ್ತಿರೋರು ಗೊತ್ತಿರುತ್ತೆ. ಯಾಕೆ ಹೊಡೆದಾಕ್ತಾರೆ ಅಂದರೆ ಚಿತ್ರಮಂದಿರಗಳು ನಡೆಸೋದು ಕಷ್ಟ ಇವಾಗ. ನಾನು ಹಿಂದೆ ಒಂದ್ಸಲ ಹೇಳಿದ್ದೆ, ಚಿತ್ರಮಂದಿರಗಳು ನಡೆಸೋದು ಕಷ್ಟ. ನೋಡಿ, ಒಂದು ಕಾಟೇರ ಬಂದು ಎಲ್ಲ ಚಿತ್ರಮಂದಿರಗಳಲ್ಲೂ ಹಬ್ಬ ಆಚರಿಸ್ತಾ ಇದ್ದಾರೆ. ಅಂದರೆ ಜನ ಥಿಯೇಟ್ರಿಗೆ ಬಂದರೆ ಮಾತ್ರ ಥಿಯೇಟ್ರು ನಡೆಸೋಕೆ ಸಾಧ್ಯ. ಜನ ಥಿಯೇಟ್ರಿಗೆ ಬರಲಿಲ್ಲ ಅಂದರೆ ಥಿಯೇಟ್ರ್ ನಡೆಸೋಕೆ ಆಗೋಲ್ಲ. ಬರೋ ಕಲೆಕ್ಷನ್ನು ಮೇಂಟೆನೆನ್ಸು ಎಳೆದು ಮುಚ್ಚಿಬಿಟ್ಟು ಮಾರ್ಬಿಟ್ಟು ಹೊರಟೋಗ್ತಾರೆ. ಎಷ್ಟೋ ಕಡೆ ಥಿಯೇಟ್ರ್ಗಳೆಲ್ಲ ಚೌಲ್ಟ್ರಿ ಆಗ್ಬಿಟ್ಟಿದೆ, ಎಷ್ಟೋ ಕಡೆ ಥಿಯೇಟ್ರ್ಗಳೆಲ್ಲ ಕಾರ್ಡ್ ಸಾಡ್ಕೋ ಪಬ್ಗಳಾಗೋಗ್ಬಿಟ್ಟಿದ್ದಾವೆ. ಚಿತ್ರಮಂದಿರಗಳೇ ಇಲ್ಲ ಅಂದರೆ ನಾವು ಚಿತ್ರ ತೆಗೆದು ಏನು ಪ್ರಯೋಜನ? ಎಲ್ಲಿಗೆ ಬಿಡುಗಡೆ ಮಾಡಬೇಕು? ನಮ್ಗೆ OTTನೂ ಇಲ್ಲ, ಸ್ಯಾಟಲೈಟ್ ಅಂತೂ ಕೇಳೋದೇ ಇಲ್ಲ. ಅವ್ರ ಮನೆ ಬಾಗಿಲಲ್ಲಿ ಹೋಗಿ ನಿಂತ್ಕೊಂಡ್ರು ಸ್ಯಾಟಲೈಟ್ ತಗೊಳ್ಳಲ್ಲ. ಮೊದಲೆಲ್ಲ ಮುಹೂರ್ತ ಮಾಡ್ತೀವಿ ಅಂದರೆ ಚಾನಲಿಂದ ಫೋನ್ ಬರೋದು, ಸರ್ ರೈಟ್ಸ್ ನಮ್ಮದು, ನಾಳೆ ಚೆಕ್ ಬರುತ್ತೆ ಅನ್ನೋರು. ಇವತ್ತು ಅಲ್ದರೂ ಅಲ್ಲಿಗೆ ನಮ್ಮನ್ನು ಕೇರೆ ಮಾಡೋರು ಇರಲ್ಲ. ಈ ಪರಿಸ್ಥಿತಿ ಇದೆ. ಕನ್ನಡ ಸಿನಿಮಾ ನಿರ್ಮಾಣ ಮಾಡೋದು ಹೇಗೆ? ಹಾಗಾಗಿ ಸ್ಟಾರ್ಗಳ ಅವಶ್ಯಕತೆ ಇದೆ. ಇನ್ನೂ ಒಂದು 7-8 ಕಲಾವಿದರು ದೊಡ್ಡ ಮಟ್ಟಕ್ಕೆ, ಆದಿತ್ಯ ಇವರೆಲ್ಲ ಬೆಳೆದ್ರೆ ಚಿತ್ರರಂಗಕ್ಕೆ ನಿರ್ಮಾಪಕರಿಗೆ ಹೀರೋಗಳು ಸಿಗ್ತಾರೆ. ಇಲ್ಲಾಂದ್ರೆ ಹೀರೋಗಳು ಸಿಗಲಿಲ್ಲ ಅಂದ್ರೆ ಸಿನಿಮಾ ಮಾಡೋಕ್ಕೆ ಆಗೋದಿಲ್ಲ. ಹೊಸಬರ ಮೇಲೆ ಯಾರು ಬಂಡವಾಳ ಹೂಡ್ತಾರೆ? ನಾನು ಚಂದ್ರಚಕೋರಿ ಮಾಡಿದೆ, ಕುಮಾರಸ್ವಾಮಿ ಅಂತ ಪ್ರೊಡ್ಯೂಸರ್ ಇದ್ರು, ಚಂದ್ರಚಕೋರಿ ನಿರ್ಮಾಣ ಆಯಿತು. ಹೊಸಬರು ಬಂದು ಆವತ್ತಿನ ಕಾಲಕ್ಕೆ 5.5 ಕೋಟಿ ಇನ್ವೆಸ್ಟ್ ಮಾಡ್ತಾರೆ ಹೊಸ ಹೀರೋ ಮೇಲೆ? ಸಾಧ್ಯನೇ ಇಲ್ಲ. ಅವತ್ತಿನ ಸಿನಿಮಾ ಟ್ರೆಂಡ್ ಬೇರೆ ಇತ್ತು, ಇವತ್ತು ಸಿನಿಮಾ ಟ್ರೆಂಡ್ ಬೇರೆ ಇದೆ. ಹಾಗಾಗಿ ಚಿತ್ರಮಂದಿರಗಳು ಉಳಿಬೇಕು. ಚಿತ್ರಮಂದಿರಗಳು ಉಳಿಬೇಕು ಅಂದರೆ
ಸ್ಟಾರ್ ಕಲಾವಿದರು ವರ್ಷಕ್ಕೆ 2 ಸಿನಿಮಾ ಮಾಡಬೇಕು, ಚಿತ್ರಮಂದಿರಗಳಿಗೆ ಫೀಡಿಂಗ್ ಬರಬೇಕು. ಇದ್ರ ಕಡೆ ಯಾರು ಗಮನ ಕೊಡೋದಿಲ್ಲ, ಇದ್ರ ಕಡೆ ಯಾರು ಮಾತು ಆಡೋದಿಲ್ಲ. ಇದ್ರ ಬಗ್ಗೆ ಚಿತ್ರರಂಗದ ಬಗ್ಗೆ ಯಾರು ಜವಾಬ್ದಾರಿ ತಗೊಳ್ತಾರೆ, ಏನು ಮಾಡ್ತಾರೆ? ನಮ್ಗೆ ಎಷ್ಟೋ ಸಲ ಅಯ್ಯೋ ಇದಾಗ್ಲಿಲ್ವಲ್ಲ. ನಾನು ಸುಬ್ರಹ್ಮಣ್ಯ ಅವ್ರು ಕೂತಿದ್ದಾರೆ ಇವತ್ತು, ಅವ್ರಿಗೆ ಹೇಳ್ತಾ ಇದ್ದೇನೆ, ನಮ್ಮಲ್ಲಿ ಪದ್ಮಶ್ರೀ ತಗೊಳ್ಳೋರಿಗೆ ಯೋಗ್ಯರಿಲ್ವಾ? ನಮಗೆ ಬರೋದೇ ಇಲ್ಲ, ಕನ್ನಡಕ್ಕೆ ಬರೋದೇ ಇಲ್ಲ. ಪಾಲ್ಕೆ ಸಿಗಲ್ವ ಇನ್ಯಾರಿಗೋ? ಸಿಗೋದೇ ಇಲ್ಲ. ಇದೇ ತಗೊಳಕ್ ಯೋಗ್ಯತೆ. ಒಬ್ಬ ಸರೋಜಮ್ಮ ಇದ್ದಾರೆ, ಪಾಲ್ಕೆ ತಗೊಳಕ್ ಅವ್ರಿಗೆ ಅರ್ಹತೆ ಇಲ್ವೇನೋ? ದ್ವಾರಕೀಶ್ ಅವ್ರು ಇದ್ದಾರೆ. ಯಾಕೆ ಸಿಗಲ್ಲ ಅಂದ್ರೆ ಇಲ್ಲಿಂದ ಕೂಗು ಹೋಗಲ್ಲ, ಕೂಗ್ಬೇಕು. ಅಣ್ಣವ್ರಿಗೂ ಕೂಡ ಕೂಗು ಹೋಯ್ತು. ಅಣ್ಣವರು ದೇವರ ತರ ಇದ್ರು, ಕೂಗಿರ್ಲಿಲ್ಲ, ಕೂಗು ಹೋಯ್ತು. ಹಾಗಾಗಿ ಇವೆಲ್ಲ ಕೊರತೆಗಳಿದೆ. ಇವೆಲ್ಲ ಯಾರು ಮಾಡ್ತಾರೆ? ಸಿನಿಮಾ ಮಾಡ್ತೀವಿ ನಾವು ಅಷ್ಟೇನೆ. ನಾನು ಹೇಳ್ತೀನಿ 50ನೇ ಸಿನಿಮಾ ಆಗಿದೆ. ನಾನು ಮೊದಲೆಲ್ಲ ತುಂಬಾ ಈಸಿಯಾಗಿ ಸಿನಿಮಾ ಮಾಡ್ತಿದ್ದೆ. ಮುಹೂರ್ತ ದಿನ ರಿಲೀಸ್ ಡೇಟ್ ಅನೌನ್ಸ್ ಮಾಡ್ಬಿಡ್ತಾ ಇದ್ದೆ, ಆರಾಮಾಗಿ ರಿಲೀಸ್ ಮಾಡ್ತಿದ್ದೆ. ನಾನು ಎಲ್ಲೂ ಹೋಗ್ತಾನೆ ಇರಲಿಲ್ಲ, ಮನೆಯಲ್ಲೇ ಕೂತ್ಕೊಂಡು ಎಲ್ಲ ಕೆಲಸ ಮಾಡ್ತಿದ್ದೆ. ಇವತ್ತು ಎಲ್ಲ ಕಡೆ ಅಲಿತಾ ಇದ್ದೀನಿ, ಕೆಲಸಗಳಾಗ್ತಾ ಇಲ್ಲ. ಅಂದ್ರೆ ಚಿತ್ರರಂಗದಲ್ಲಿ ಬದಲಾವಣೆ ಅಷ್ಟು ಕಗ್ಗಂಟ ಆಗ್ಬಿಟ್ಟಿದೆ ಅಂತ. ಯಾರನ್ನ ಕೇಳೋದು ಅಂದ್ರೆ ಗೊತ್ತಿಲ್ಲ. ಯಾರನ್ನ ಕೇಳೋಣ? ಗೊತ್ತಿಲ್ಲ. ಸಿನಿಮಾ ರಿಲೀಸ್ ಮಾಡ್ತೀವಿ ಶುಕ್ರವಾರ, ಶನಿವಾರ ಎಷ್ಟೋ ಶೋಗಳೇ ಇರೋದಿಲ್ಲ. ಯಾರು ಅಪ್ಪ ಯಾರು ಗೊತ್ತಿಲ್ಲ, ಅಮ್ಮ ಯಾರು ಗೊತ್ತಿಲ್ಲ. ಮೊದಲೆಲ್ಲ ಥಿಯೇಟರ್ನವ್ರು ನಮ್ಗೆ ಕೇಳೋರು, ಸರ್ ಕಲೆಕ್ಷನ್ ಒಂಚೂರು ಡ್ರಾಪ್ ಇದೆ, ಈ ಚೇಂಜ್ ಮಾಡೋಣ ಸರ್ ಈ ವಾರ ಅಂತ. ಇಲ್ಲ ಅಣ್ಣ, 1 ವಾರ ಕಂಟಿನ್ಯೂ ಮಾಡೋದು, ಪಿಕಪ್ ಆಗುತ್ತೆ ಅಂತ ಹೇಳ್ತಿದ್ವಿ ನಾವು. ಹಾಗೆ ನಾವು ಬದುಕೊಂಡು ಬಂದ್ವಿ ಚಿತ್ರರಂಗದಲ್ಲಿ. ಇವತ್ತು ಆ ಥರ ಇಲ್ವೇ ಇಲ್ಲ. ಇವತ್ತು 4 ಶೋ, ನೆಕ್ಸ್ಟ್ ಡೇ ನೋಡೋದು 2 ಶೋ, ಸೋಮವಾರ 1 ಶೋ. ಯಾಕಪ್ಪ ಕಟ್ಟಾಯ್ತು? ಹಮ್ಕೋ ಮಾಲೂಮ್ ನೈ ಸಾಬ್ ಅಂತ ನಾವು ಕನ್ನಡದಲ್ಲಿ ಕೇಳಿದ್ರೆ ಅವ್ರು ಹಿಂದಿಯಲ್ಲಿ ಉತ್ತರ ಕೊಡ್ತಾನೆ. ಈ ಪರಿಸ್ಥಿತಿ ಬಂದು ಕೂತಿದೆ. ಈ ಒಂದು ವಾತಾವರಣದಲ್ಲಿ 5D ಚಿತ್ರ ಬಿಡುಗಡೆಗೆ ಸ್ವಲ್ಪ ತಡ ಆಯಿತು. ಹಾಗಾಗಿ ಸ್ವಲ್ಪ ರಾಧಾಕೃಷ್ಣ ಅವರೆಲ್ಲ ಬಂದಂಗಿತ್ತು. ರಾಧಾಕೃಷ್ಣ ಅವರು ಇದಾರಲ್ಲ, ಅವ್ರು ಬಿಡುಗಡೆ ಜವಾಬ್ದಾರಿ ವಹಿಸ್ಕೊಂಡಿದ್ದಾರೆ. ಸಿನಿಮಾ ಬಿಡುಗಡೆ ಆಗ್ತಾ ಇದೆ. ಈಗ ವಾತಾವರಣ ಚೆನ್ನಾಗಿದೆ ಕನ್ನಡ ಚಿತ್ರರಂಗದಲ್ಲಿ. ಪ್ರೇಕ್ಷಕರು ಚಿತ್ರಮಂದಿರಕ್ಕೆ ಬರ್ತಾ ಇದ್ದಾರೆ. ಇದೊಂದು ವಿಭಿನ್ನವಾದ ಚಿತ್ರ ಅಂತ ನಾನು ಹೇಳ್ಕೊಳ್ಳಲ್ಲ, ಆದರೆ ಒಂದು ವಿಶೇಷವಾದ ಚಿತ್ರ ಅಂತ ಹೇಳಕ್ ಇಷ್ಟಪಡ್ತೀನಿ. ಯಾಕೆಂದ್ರೆ ಒಂದು ಹೊಸ ವಸ್ತು, ನಮಗೆ ಆಶ್ಚರ್ಯ ಆಗುವಂತ ವಸ್ತು, ಹೌದಾ ಅನ್ನೋ ಹಾಗೆ ಒಂದು ವಸ್ತು ಸಿಕ್ತು. ಆ ವಸ್ತುವನ್ನು ಇಟ್ಕೊಂಡು ನಾವು ಈ ಚಿತ್ರವನ್ನು ಅಚ್ಚುಕಟ್ಟಾಗಿ ಮಾಡಿದ್ದೀವಿ. ನಿರ್ಮಾಪಕರು ತುಂಬ ಶ್ರಮ ಪಟ್ಟಿದ್ದಾರೆ. ಅವ್ರ ಶ್ರಮಕ್ಕೆ ಫಲ ಸಿಗಲಿ.